ನಮಸ್ಕಾರ ಸ್ನೇಹಿತರೆ, SSLC ಎಕ್ಸಾಮ್ 2 ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವಾಗ ಏನು ತಮ್ಮನೇ ನೋಡ್ಕೊಂಡು ಬಂದಿದ್ದೀರಾ, ಶಿಕ್ಷಣ ಸಚಿವರು ಇವತ್ತು ಮಾಧ್ಯಮದಲ್ಲಿ ಬಂದುಬಿಟ್ಟು ಒಂದೆರಡು ಮಾತು ಹೇಳ್ತಾರೆ ಅಬೌಟ್ ನಿಮ್ಮೊಂದು SSLC ರಿಸಲ್ಟ್ಗೋಸ್ಕರ. ಸರಿ, ಈಗಾಗಲೇ ಅವ್ರು ಮುಂಚೆನೂ ಕೂಡ ಹೇಳಿದರು. ಅವ್ರು ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ಮಾತುಗಳನ್ನು ನಿಮ್ಗೆ ಹೇಳ್ತಿದ್ದೀನಿ ನೋಡಿ. SSLC ವಿದ್ಯಾರ್ಥಿಗಳೇ, ನಿಮಗೋಸ್ಕರ ಏನಕ್ಕೆ ನಾವು 3 ಎಕ್ಸಾಮ್ ಮಾಡ್ತಿದ್ದೀವಿ ಅಂತಂದರೆ, ಭಾಳಷ್ಟು ಹುಡುಗರು ಫೇಲ್ ಆಗಿರ್ತಾರೆ, ಮಾರ್ಕ್ಸ್ ಕಡಿಮೆ ಆಗಿರ್ತದೆ, ಇಂಪ್ರೂವ್ಮೆಂಟ್ ಮಾಡಬೇಕಂತಂದು ಚಾನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾರೆ ಅವರು ನೋಡಿ, ಯಾವುದೇ ಒಂದು ನೀವು ಏನಾದರೂ ತೋರಿ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ಮೊದಲನೇ ಸಾರಿ ಅವನಿಗೆ ಫೇಲ್ ಆಗ್ಬೋದು, ಕಾರಣಾಂತರಗಳಿಂದ ಅವನಿಗೆ ಓದೋಕ್ಕಾಗಿರದೇ ಇರ್ಬೋದು, ಅಥವಾ ಕೆಲವೊಂದಿಷ್ಟು ಏನೋ ಅವನಿಗೆ ಗೊತ್ತಿದ್ರು ಕೂಡ ಎಕ್ಸಾಮಲ್ಲಿ ಅವನಿಗೆ ಸರಿ ಆಗದೆ ಇರ್ಬೋದು, ಅಂದರೆ ಅವನು ಒಂಥರ ಗಾಬರಿಯಾಗಿ ಎಕ್ಸಾಮ್ ಬರದೇ ಇರ್ಬೋದು. ಸೊ ಇವೆಲ್ಲನೂ ಭಾಳಷ್ಟು ರೀಸನ್ ಇರ್ತವೆ. ಅವನ್ನೆಲ್ಲನೂ ಕೂಡ ರೀಸನ್ ಬದಿಗಿಟ್ಟು ಸೊ ನಿಮಗೋಸ್ಕರ ಏನು ಮಾಡೋಣ ಅಂತಂದರೆ, ಇನ್ನು ಅಂದರೆ 3 ಸರ್ತಿ ಎಕ್ಸಾಮ್ ಬರೆಯೋಕೆ ನಿಮಗೆ ಟೈಮ್ ಕೊಡೋಣ ಹುಡುಗರು, ಯಾಕಂದರೆ ಇಂಪ್ರೂವ್ಮೆಂಟ್ ಆಗಲಿ ಅಂತ ಕೊಡ್ತಿರ್ತಾರೆ. ಕೆಲವೊಂದಿಷ್ಟು ಹುಡುಗರು ಫೇಲ್ ಕೂಡ ಆಗಿರ್ತಾರೆ. ಅಂಥ ಹುಡುಗರು ಕೂಡ ಯಾಕಂದರೆ ಅವರು ಎಷ್ಟೋ ಹುಡುಗರು ನೋಡ್ತಾ ಇದ್ದೀವಿ ನಾವು, SSLC ಮುಗಿದ ತಕ್ಷಣ ಫೇಲ್ ಆಯ್ತು ಅಂತಂದ್ರೆ ಏನು ಮಾಡ್ತಾರೆ ಅಂತಂದರೆ ಆತ್ಮಹತ್ಯೆ ಹೋಗ್ತಾರೆ. ಈ ರೀತಿ ಆಗ್ಬಿಡುವಂಥ ಉದ್ದೇಶ ಇಟ್ಕೊಂಡು ಶಿಕ್ಷಣ ಸಚಿವರು ಏನು ಮಾಡಿದ್ರೆ 3 ಸತಿ ನಾವು ಮಾಡಿದ್ವಿ ಅದಕ್ಕೋಸ್ಕರ. ಆ್ಯಂಡ್ ಇವಾಗ ಯಾರೆಲ್ಲ ಇಂಪ್ರೂವ್ಮೆಂಟ್ ಬರ್ದಿದ್ದೀರಾ, ಆ್ಯಂಡ್ ನೋಡಿ ನೀವು ಇಂಪ್ರೂವ್ಮೆಂಟ್ ಯಾರೆಲ್ಲ ಬರ್ದಿದ್ದೀರಾ, ನಿಮ್ಮ ಮಾರ್ಕ್ಸು ಅಂದರೆ ಎಕ್ಸಾಮ್ 1ಗಿಂತ ಕಡಿಮೆ ಅಂತ ಬರಲ್ಲ ಅವ್ರು ಹೇಳ್ತಕ್ಕಂಥ. ಯಾಕಂದರೆ ಇಂಪ್ರೂವ್ಮೆಂಟ್ ಮಾಡ್ತಿದ್ರೆ ಅಂತಂದರೆ ಅದು ಬೆಸ್ಟ್ ಆಫ್ ಅನ್ನು ಮೊದಲದೇ ಕನ್ಸಿಡರ್ ಮಾಡ್ಕೊಂತಾರೆ. ಹಂಗೆ ನೋಡಿತಂದ್ರೆ ಓಕೆ, ಹಂಗಾಗಿ ಫಾರ್ ಎಕ್ಸಾಂಪಲ್ ಎಕ್ಸಾಮ್ 2 ಕನ್ಸಿಡರ್ ಮಾಡಲ್ಲ. ಓಕೆ, ಅಂದರೆ ಎಕ್ಸಾಮ್ 2 ಇಂಪ್ರೂವ್ಮೆಂಟ್ ಆಗಿತ್ತಂದರೆ ಮಾತ್ರ ಅಂತಂದ್ರೆ ಎಕ್ಸಾಂಪಲ್ SSLC 1ನಲ್ಲಿ ಇನ್ ಕೇಸ್ ಜಾಸ್ತಿ ಬಂದು SSLC ಎಕ್ಸಾಮ್ 2ನಲ್ಲಿ ಕಡಿಮೆ ಬಂದಿತ್ತಂದರೆ SSLC ಎಕ್ಸಾಮ್ 1ರದ್ದೇ ಅದು ಕನ್ಸಿಡರ್ ಮಾಡ್ತಾರೆ. ಸೊ ಆ ರೀತಿ ಏನು ನಿಮಗೆ ವರಿ ಆಗದ ರೀತಿಯಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತದೆ. ಆ್ಯಂಡ್ ಇನ್ ಕೇಸ್ ಫೇಲ್ ಆದವ್ರಿಗೆ, ಫಾರ್ ಎಕ್ಸಾಂಪಲ್ ಈಗ ಏನೋ 1 ಸಬ್ಜೆಕ್ಟು 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾರೆ, ನಿಮಗೆ ಈ ಸರ್ತಿ ಆಲ್ಮೋಸ್ಟ್ ನೋಡಿ 99% ಪಾಸ್ ಆಗ್ತಾರೆ. ಯಾಕಂದರೆ ಅವ್ರು ಮಾಡ್ತಕ್ಕಂಥ ಉದ್ದೇಶ ಬಂದುಬಿಟ್ಟೆ ನಿಮ್ಮನ್ನೆಲ್ಲನೂ ಕೂಡ ಪಾಸ್ ಮಾಡಬೇಕಂತಂದು. ಆದ್ರೂ ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ಗಾಬರಿ ಇದೆ, ಓಕೆ ಪಾಸ್ ಮಾಡ್ತಾರೆ ಇಲ್ಲ ಅಂತಂದು. ನೋಡಿ 1 ಸಬ್ಜೆಕ್ಟು 2 ಸಬ್ಜೆಕ್ಟ್ ಇನ್ ಕೇಸ್ ಫೇಲ್ ಆಗಿತ್ತಂದರೆ ಖಂಡಿತವಲ್ಲೂ ಕೂಡ ಈ ಒಂದು ರಿಸಲ್ಟಲ್ಲಿ ಖಂಡಿತ ನಿಮ್ಮೊಂದು ರಿಸಲ್ಟ್ ಪಾಸ್ ಆಗಿರುತ್ತೆ. ಸೊ ಭಾಳಷ್ಟು ಫಾರ್ ಎಕ್ಸಾಂಪಲ್ 4 ಸಬ್ಜೆಕ್ಟು 5 ಸಬ್ಜೆಕ್ಟು ಅಥವಾ ಎಲ್ಲ ಸಬ್ಜೆಕ್ಟು ಫೇಲ್ ಆಗಿತ್ತಂದರೆ ಸೊ ಇನ್ನೂ ಒಂದು ಎಕ್ಸಾಮ್ ಇರ್ತದೆ. ಸೊ ಹಂಗಾಗಿ ಇನ್ ಕೇಸ್ ಅಷ್ಟು ಸಬ್ಜೆಕ್ಟ್ ಕ್ಲಿಯರ್ ಆಗಿಲ್ಲ ಅಂತ ಕೂಡ 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಉಳ್ಕೊಂಡಿದ್ರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಅದು ಕೂಡ ಪಾಸ್ ಆಗುತ್ತೆ. ಒಟ್ಟಾರೆ ನಿಮ್ದೆಲ್ಲರೂ ಕೂಡ ಪಾಸ್ ಮಾಡಬೇಕು, ಎಲ್ಲರೂ ಕೂಡ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗಲಿ ಹುಡುಗರು ಅಂತ ಉದ್ದೇಶ ಇಟ್ಕೊಂಡೇ ಮಾಡ್ತಿರೋ ಒಂದು ಉದ್ದೇಶಕ್ಕೆ. ಸೊ ಬೇಗ ನಿಮ್ಮದೊಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ, ಎಲ್ಲರೂ ಕೂಡ ಚೆನ್ನಾಗಿರುತ್ತೆ. ಓಕೆ, ಸೊ ಇದ್ರ ತಕ್ಕನಾಗ ಏನಾದರೂ ಲಿಂಕ್ ಬಿಟ್ಟ ತಕ್ಷಣ ನಿಮಗೆ ತಿಳಿಸ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.